Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ನೆಕ್ಸ್ಟ್ ಚಾಪ್ಟರ್ ಯೂನಿಟ್ ನಂಬರ್ 8 ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಂದ್ರೆ ಸವಕಳಿ ಅಂತ ಕರಿತೀವಿ ನಾವು. ಸವಕಳಿ ಅಂದ್ರೆ ಯಾವುದೋ ಒಂದು ವಸ್ತು ಇರ್ಬೋದ್ರಿ, ಮನೆಯಲ್ಲಿರ್ತಕ್ಕಂಥ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ಅಥವಾ ನಾವು ಓಡಾಡುವಂಥ ವೆಹಿಕಲ್ ಆಗಿರ್ಬೋದು, ಅಥವಾ ನಾವು ಬಳಸುವಂತ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಮಷಿನ್ಸ್ ಆಗಿರ್ಬೋದು, ಇತರೆ ವಸ್ತುಗಳು ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅವಕ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತೈತ್ರಿ. ಹೌದಾ? ಫಾರ್ ಎಕ್ಸಾಂಪಲ್ ಮೊಬೈಲ್ ತಗೋರಿ. ಮೊಬೈಲ್ ಒಂದ್ ವರ್ಷದ ಹಿಂದ್ಗಡೆ ಪರ್ಚೇಸ್ ಮಾಡೋಂಥ ಮೊಬೈಲ್ ನಾವ್ ಈಗ ಮಾರಾಟ ಮಾಡಕ್ ಹೋದ್ರ ಯಾವುದೇ ಕಾರಣಕ್ಕೂ ನಾವು ತಗೊಂಡಿರೋ ರೇಟಿಗಂತೂ ಹೋಗಕ್ ಸಾಧ್ಯನೇ ಇಲ್ರಿ. ನಾವು ತಗೊಂಡಿರೋ ವ್ಯಾಲ್ಯೂಗಿಂತ ಮಿನಿಮಮ್ 50% ಕಡಿಮೆನೇ ಹೋಗ್ತೈತ್ರಿ. ಅದ 50% ಕಡಿಮೆ ರೇಟಿಗೆ ಹೋಗ್ತೈತ್ರಿ. ಹೌದಾ? ಎದಕ್ಕಂದ್ರ ಸವಕಳಿ ಡ್ಯೂ ಟು ಯೂಸೇಜ್. ಹೌದಾ? ಇಲ್ಲಿ ಡೆಪ್ರಿಸಿಯೇಷನ್ ಅಂದ್ರ ಎಂತ ಅಸೆಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಮಾಡ್ತೀವಿ ನಾವು? ಡೆಪ್ರಿಸಿಯೇಬಲ್ ಅಸೆಟ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ಮಷಿನರಿ, ಫರ್ನಿಚರ್, ಕಂಪ್ಯೂಟರ್ಸ್, ಮೊಬೈಲ್ಸ್, ದೆನ್ ಕಂಪ್ಯೂಟರ್ಸ್, ಮೊಬೈಲ್ಸ್ ಎಟ್ಸೆಟ್ರಾ ಇಂಥ ವಸ್ತುಗಳ ಮೇಲೆ ನಾವು ಡೆಪ್ರಿಸಿಯೇಷನ್ ಹಾಕ್ತೇವೆ. ವೆಹಿಕಲ್ಸ್ ಇರ್ಬೋದು. ಓಕೆ, ಇಲ್ಲಿ ನೋಡ್ರಿ, ರಿಡಕ್ಷನ್ ಆರ್ ಡಿಕ್ರೀಸ್. ನೋಡ್ರಿ, ರಿಡಕ್ಷನ್ ಅಥವಾ ಡಿಕ್ರೀಸ್ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗೋದ್ರಿ. ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಎಂತ ಅಸೆಟ್ಸ್ ರೀ? ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಇವ್ರ ವ್ಯಾಲ್ಯೂ ಇಮಿಡಿಯೇಟ್ ಚೇಂಜ್ ಆಗಂಗಿಲ್ಲ. ಈಗ ನೋಡ್ರಿ, ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಚೇಂಜಸ್ ಆಗ್ತೈತ್ರಿ. ಕ್ಯಾಶ್ ಇವತ್ತು ನನ್ನ ಕಡೆಗೆ 10,000 ರೂಪಾಯಿ ಕ್ಯಾಶ್ ಇದ್ರೆ ನಾಳೆ ಅದು 1,00,000 ರೂಪಾಯಿನೂ ಆಗ್ಬೋದು, ಅಥವಾ 100 ರೂಪಾಯಿನೂ ಆಗ್ಬೋದು. ಇಮಿಡಿಯೇಟ್ ಚೇಂಜಸ್ ಆಗ್ಬೋದ್ರಿ. ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್, ಸ್ಟಾಕ್, ಇಂಥವೆಲ್ಲ. ಇದು ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಇವತ್ತು ತಗೊಂಡಂತ ಅಸೆಟ್ಸ್ ನಾಳೆಗೆ ಅದರ ರೇಟ್ ಚೇಂಜಸ್ ಆಗ್ಬಿಡಂಗಿಲ್ಲ, ಸಡನ್ ಆಗಿ ಚೇಂಜಸ್ ಆಗ್ಬಿಡಂಗಿಲ್ಲ, ಕ್ರಮೇಣ ಚೇಂಜಸ್ ಆಗ್ತಾ ಹೋಗ್ತೈತ್ರಿ. ಓಕೆ, ಮೂವೇಬಲ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವಂತ ವಸ್ತುಗಳು. ಈ ಮೂವೇಬಲ್ ಅಂದ್ರೆ ಒಂದೇ ಕಡೆ ಇರುವಂತ ವಸ್ತುಗಳು. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್, ಇದಂತೂ ಚಲಿಸಂಗಿಲ್ರಿ. ಮೂವೇಬಲ್ ಅಂದ್ರೆ ಮೊಬೈಲ್ಸ್ ಇರ್ಬೋದು, ಫರ್ನಿಚರ್, ಕಂಪ್ಯೂಟರ್ಸ್ ಇರ್ಬೋದು, ಇಂಥವೆಲ್ಲ ಏನ್ರಿ ಮೂವೇಬಲ್. ಡ್ಯೂ ಟು ವೇರಿಯಸ್ ರೀಸನ್ಸ್, ಕಾರಣಗಳು ಅನೇಕ ಕಾರಣಗಳು ಇರ್ಬೋದ್ರಿ. ಹೌದಾ? ಸಚ್ ಆಸ್ ಕಾನ್ಸ್ಟಂಟ್ ಯೂಸ್, ಅದನ್ನ ಬಳಸಿ ಏನಾಕೈತ್ರಿ, ಅದ್ರ ವ್ಯಾಲ್ಯೂ ಕಡಿಮೆ ಆಕೈತಿ. ವೇರ್ ಅಂಡ್ ಟೇರ್, ಅದು ಬಳಸಿ ಅದನ್ನ ಹರಿದೋಗೋದಿರ್ಬೋದು, ಅಥವಾ ಮುರಿದೋಗೋದಿರ್ಬೋದು, ಈ ತರ. ಆಬ್ಸೊಲೆಸೆನ್ಸ್, ಟೆಕ್ನಾಲಜಿ ಹಳೇದಾಗೋದಿರ್ಬೋದು, ಎಟ್ಸೆಟ್ರಾ ಈಸ್ ಕಾಲ್ಡ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಡೆಪ್ರಿಸಿಯೇಷನ್ ಬೇರೆ ಬೇರೆ ಕಾರಣಕ್ಕೆ ಆಗ್ಬೋದ್ರಿ. ಹೌದಾ? ಕೆಲವೊಂದು ವಸ್ತುಗಳು ಹೊಸವ ಇರ್ತಾವ್ರಿ, ಟೆಕ್ನಾಲಜಿ ಹಳೇದಾತಂದ್ರು ಅದು ವ್ಯಾಲ್ಯೂ ಯಾರು ತಗೊಳಂಗೇ ಇಲ್ಲ. ಹೌದಾ? ಈ ತರ. ಓಕೆ, ನೆಕ್ಸ್ಟ್, ದ ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಪರ್ ಇಯರ್ 100 is termed as a rate of depreciation. It is denoted by R. ರೇಟ್ ಆಫ್ ಡೆಪ್ರಿಸಿಯೇಷನ್ ನಾವು ಆರ್ ಅಂತ ಗುರುತಿಸ್ತೀವ್ರಿ ಇಲ್ಲಿ. ಓಕೆ, ಇಲ್ಲೊಂದು ಫಾರ್ಮುಲಾ ಅದ ರೀ. ಏನಪ್ಪ ಫಾರ್ಮುಲಾ ಅಂದ್ರ ಡೆಪ್ರಿಸಿಯೇಷನ್ ಕಂಡುಹಿಡಿಯಾಕ VN is equal to V of 1 minus R upon 100 n ಅಂತ ಕರಿತೀವ್ರಿ. ಓಕೆ, ಇಲ್ಲ ಈ ಸೂತ್ರ ಹಾಕಿ ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಬೋದ್ರಿ. ಓಕೆ, ಇಲ್ಲಿ VN ಅಂದ್ರೆ ಏನಪ್ಪಾ? VN ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ, ಅಥವಾ ರೀಸೇಲ್ ವ್ಯಾಲ್ಯೂ ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ನಮ್ದೊಂದು ವೆಹಿಕಲ್ 1,00,000 ರೂಪಾಯಿ ಕೊಟ್ಟು ತಗೊಂಡಿರ್ಬೋದ್ರಿ ಒಂದು 5 ವರ್ಷದ ಕೆಳಗೆ. ಈಗ ಅದನ್ನ ಮಾರಕ್ ಹೋದ್ರೆ 1,00,000 ರೂಪಾಯಿ ಅಂತ ಹೋಗಂಗಿಲ್ರಿ. ಅದ ಎಷ್ಟಕ್ಕೆ ಹೋಗ್ಬೋದು? ಸೇ ಫಾರ್ ಎಕ್ಸಾಂಪಲ್ 40,000 ಹೋಗ್ಬೋದು, 30,000 ಹೋಗ್ಬೋದು, ವಾಟ್ ಎವರ್. ಅದಕ್ಕೆ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೀಸೇಲ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ವಿ ಮೀನ್ಸ್ ಒರಿಜಿನಲ್ ವ್ಯಾಲ್ಯೂ ಅಥವಾ ನಾವು ಪರ್ಚೇಸ್ ಮಾಡಿರೋ ವ್ಯಾಲ್ಯೂ ರೀ, ಅದಕ್ಕೆ ವಿ ಅಂತ ಕರಿತೀವಿ. ದೆನ್ ಆರ್ ಇಸ್ ಈಕ್ವಲ್ ಟು ರೇಟ್ ಆಫ್ ಡೆಪ್ರಿಸಿಯೇಷನ್. ದೆನ್ ಎನ್ ಇಸ್ ಈಕ್ವಲ್ ಟು ಪೀರಿಯಡ್ ಆಫ್ ಅಸೆಟ್ಸ್ ಯೂಸ್ಡ್ ಆರ್ ಲೈಫ್ ಆಫ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಕಂಡಿರ್ತೀವಿ, ಪರ್ಚೇಸ್ ಮಾಡಿದ ವ್ಯಾಲ್ಯೂ ಒಳಗೆ ರೀಸೇಲ್ ವ್ಯಾಲ್ಯೂ ಕಳೆದು ಬಿಡ್ತೀರಿ. ಪರ್ಚೇಸ್ ಮಾಡಿದ ವ್ಯಾಲ್ಯೂ ಒಳಗೆ ರೀಸೇಲ್ ವ್ಯಾಲ್ಯೂ ಕಳೆದು ಬಿಟ್ರೆ ನಮ್ಗೆ ಸಿಗೋದ ಡೆಪ್ರಿಸಿಯೇಷನ್. ಆಯ್ತಾ? ಇದಿಷ್ಟು ಬೇಸಿಕ್ಸ್ ಆತ್ರಿ. ನೆಕ್ಸ್ಟ್ ಇಲ್ಲ ನಿಮ್ಗೆ 2017 KOD 2 ಮಾರ್ಕ್ಸಿಗ್ರಿ ಮೆಥಡ್ಸ್ ಆಫ್ ಡೆಪ್ರಿಸಿಯೇಷನ್ ಇದ್ರೆ ಅಲ್ಲಿ ಟೋಟಲ್ 3 ಮೆಥಡ್ಸ್ ಅದಾವ್ರಿ. ಒಂದೇದ ಒರಿಜಿನಲ್ ಕಾಸ್ಟ್ ಮೆಥಡ್ ಅಥವಾ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂತ ಕರಿತೀವಿ. ಎರಡನೇದ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಥವಾ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಕರಿತೀವಿ. ಮೂರನೇದ ರಿವ್ಯಾಲ್ಯೂಯೇಷನ್ ಮೆಥಡ್ ಅಂತ ಕರಿತೀವಿ. ಒಟ್ಟು 3 ಮೆಥಡ್ಸ್ ಅದಾವ್ರಿ.
ನೀವು ಯಾವ್ದಾದ್ರು ಎರಡು ಬರೆದ್ರೆ ಸಾಕ ಎಕ್ಸಾಮಿಗೆ, ಇವ್ ಎರಡು ಬರೆದ್ರೆ ಸಾಕಾಕೈತ್ರಿ. ನೆಕ್ಸ್ಟ್ ಕೆಲವೊಂದು ನೋಡ್ರಿ, ಇಲ್ಲಿ ಕೆಲವೊಂದು ನೋಟೇಶನ್ಸ್ ನೋಡ್ಕೋಬೇಕಾಕೈತಿ. ರೂಲ್ಸ್ ಯಾವ ತರಪ್ಪ ಅಂತಂದ್ರ ಲೆಕ್ಕನ ಯಾವ ತರ ಸಾಲ್ವ್ ಮಾಡಬಹುದು ನೋಡ್ರಿ. ಕಾಮನ್ ಆಗಿ ಈ ಫಾರ್ಮುಲಾ ಹಾಕಿನೂ ಸಾಲ್ವ್ ಮಾಡ್ಬಿಡ್ಬೋದು. ಕೆಲವೊಮ್ಮೆ ಲೊಗ್ಯಾರಿದಮ್ ಟೇಬಲ್ ಯೂಸ್ ಮಾಡಿ ಮಾಡುವಂತ ಸಮಸ್ಯೆ ಇರ್ತಾವ್ರಿ. ಹಾಗಾದ್ರೂ ಮಾಡಬಹುದು, ಹೀಗಾದ್ರೂ ಮಾಡಬಹುದು. ಆದ್ರ ಲಾಗ್ ಟೇಬಲ್ ಯೂಸ್ ಮಾಡಿ ಮಾಡೋದ್ರಿಂದ ವೇಟೇಜ್ ಜಾಸ್ತಿ ಇರ್ತೈತ್ರಿ. ಇಲ್ಲಪ್ಪ ನಮ್ಗೆ ಲಾಗ್ ಯೂಸ್ ಮಾಡಕ್ ಬರೋದೇ ಇಲ್ಲ ಅಂದ್ರೆ ಈ ಫಾರ್ಮುಲಾ ಹಾಕಿ ಮಾಡ್ಬೋದು. ಆದ್ರೇನ್ರಿ ಸ್ವಲ್ಪ ನಾವು ಲಾಗ್ ಟೇಬಲ್ ಬಗ್ಗೆ ನಮಗೆ ಮಾಹಿತಿ ಇರ್ಲೇಬೇಕ್ರಿ. ಎದಕ್ಕಂದ್ರ ಲೊಗ್ಯಾರಿದಮ್ ಟೇಬಲ್ ಮೇಲೆ 3 ಚಾಪ್ಟರ್ ಡಿಪೆಂಡ್ ಅದಾವ್ರಿ. ಒಂದೇದು ಡೆಪ್ರಿಸಿಯೇಷನ್, ಎರಡನೇದು ಲೊಗ್ಯಾರಿದಮ್ ಅಂಡ್ ಆಂಟಿ ಲೊಗ್ಯಾರಿದಮ್ ಅಂಡ್ ಇಟ್ಸ್ ಯೂಸಸ್ ಅಂತೇಳಿ ಇನ್ನೊಂದು ಚಾಪ್ಟರ್ ಅದ. ನೆಕ್ಸ್ಟ್ ಇನ್ನೊಂದು ಕಂಪೌಂಡ್ ಇಂಟ್ರೆಸ್ಟ್. ಈ 3 ಚಾಪ್ಟರ್ ಅಂದ್ರೂ ಲೊಗ್ಯಾರಿದಮ್ ಬೇಸ್ ಮೇಲೆ ಅದ. ಅದಕ್ಕ ಈ ಚಾಪ್ಟರ್ನ ನಾನು ಲಾಸ್ಟಿಗೆ ಟೀಚ್ ಮಾಡಕತ್ತೇನ್ರಿ. ಇವಾಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನ್ರಿ, ಲೊಗ್ಯಾರಿದಮ್ ಟೇಬಲ್ ನ ಯಾವ ತರ ಯೂಸ್ ಮಾಡೋದು, ಯಾವ ತರ ಅದನ್ನ ಯೂಸ್ ಮಾಡ್ಬೇಕಂತ ಇವತ್ತು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೇನ್ರಿ. ಅದನ್ನ ಸ್ವಲ್ಪ ಸ್ಟಡಿ ಮಾಡ್ರಿ. ಅದು ಸ್ಟಡಿ ಮಾಡಿದಾದ್ಮೇಲೆ ಇದು ಲೆಕ್ಕ ನಿಮ್ಗೆ ಈಸಿಯಾಗಿ ತಿಳಿತೈತ್ರಿ. ಓಕೆ, ಸೊ ಈಗ ನೋಟ, ದ ಅಸೆಟ್ಸ್ ಈಸ್ ಯೂಸ್ಡ್ ಮೋರ್ ದ್ಯಾನ್ 3 years ದೆನ್ ದ ಲೊಗ್ಯಾರಿದಮ್ ಈಸ್ ಯೂಸ್ಡ್. ಅಸೆಟ್ ಒಂದು ವೇಳೆ 3 ವರ್ಷಕ್ಕಿಂತ ಹೆಚ್ಚಿಗೆ ಯೂಸ್ ಆಗಿತ್ತಂದ್ರ ಲೊಗ್ಯಾರಿದಮ್ ಟೇಬಲ್ ಯೂಸ್ ಮಾಡುದು, ಲೊಗ್ಯಾರಿದಮ್ ಟೇಬಲ್ ಯೂಸ್ ಮಾಡಿ ಲೆಕ್ಕ ಮಾಡೋದು ಬಾಳ ಚಲೋ ಅಂತ ಹೇಳ್ತಾರೆ ಇವ್ರು. 3 ವರ್ಷದ ಒಳಗಿತ್ತಂದ್ರ ಹಾಗೆ ಮಾಡ್ಬೋದ, 3 ವರ್ಷದ ಮೇಲ್ಪಟ್ಟಿತ್ತಂದ್ರ ಲೊಗ್ಯಾರಿದಮ್ ಟೇಬಲ್ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಒಂದ್ ವೇಳೆ ನಮ್ ಲೊಗ್ಯಾರಿದಮ್ ಯೂಸ್ ಮಾಡಕ್ ಬರೋದೇ ಇಲ್ಲಪ್ಪ ಅಂತಂದ್ರ ಹೀಗಾದ್ರೂ ಮಾಡಬಹುದು. ಆದ್ರೇನ್ರಿ 7 ಮಾರ್ಕ್ಸ್ ಕೊಡುವಲ್ಲಿ 5 ಮಾರ್ಕ್ಸ್ ಕೊಡಬಹುದು ಅಥವಾ 6 ಮಾರ್ಕ್ಸ್ ಕೊಡಬಹುದು. ಡಿಪೆಂಡ್ಸ್ ಅಪಾನ್ ನಿಮ್ ಬಿಡಿಸಿರುವಂತ ಮೆಥಡ್ ಮೇಲೆ. Vn is equal to, Vn means scrap. Vn is equal to anti-log of bracket of log V plus n into log bracket of 1 minus r upon 100 bracket close. ಇದಕ್ಕೆ Vn ಫಾರ್ಮುಲಾ ಹಂಗ ಹಚ್ಬೋದ್ರಿ. ನೆಕ್ಸ್ಟ್ V ಕಂಡು ಹಿಡಿದಿದ್ರ ಅಂದ್ರೆ ನಾವು ಪರ್ಚೇಸ್ ಮಾಡಿದ ವ್ಯಾಲ್ಯೂ ಕಂಡು ಹಿಡಿದಿತ್ತಂದ್ರ V is equal to anti-log of log Vn minus n into log bracket of 1 minus r upon 100 is to n. 1 minus r upon 100 bracket close. Then n is equal to period n log Vn minus log V divided by log 1 minus r upon 100. Next r is equal to 100 bracket of 1 minus anti-log log Vn minus log V upon n bracket close. ಇಷ್ಟು ಮಾಡಿದ್ರ ನಮ್ ಸೂತ್ರ log sum ಮುಗಿತ್ರಿ. Now we go to problems. Hello my dear students, welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇನ್ನೊಮ್ಮೆ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಡೆಪ್ರಿಸಿಯೇಷನ್ ಚಾಪ್ಟರ್, ಅದ್ರಾಗ ಪ್ರಾಬ್ಲಮ್ಸ್ ರೀ. ಪ್ರಾಬ್ಲಮ್ಸ್ ನೋಡ್ರಿ, ಈ 2022 KUD 7 ಮಾರ್ಕ್ಸ್ ಕೇಳಿದಂತ ಪ್ರಾಬ್ಲಮ್. ಎ ಮಷೀನ್ ಕಾಸ್ಟಿಂಗ್ rupees 1,50,000. ಇದು ನೋಡ್ರಿ, ಇಲ್ಲೊಂದು ಮಷೀನ್ ಅದ, ಅದ್ರ ಬೆಲೆ 1,50,000. ಆ 1,50,000 ರೂಪಾಯಿ ಮಷೀನ್ ಅನ್ನ 5% ಪರ್ ಆನಮ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದಾರೆ. 5% ಪರ್ ಆನಮ್. ಅದು ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಮೇಲೆ ಅಥವಾ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಕರಿತೀವಿ ನಾವು, ಅಲ್ಲ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದ್ರು ಒಂದ, DBM ಅಂದ್ರು ಒಂದ. ಸೊ ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ? ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ ಆಫ್ಟರ್ 6 years? ಆಫ್ಟರ್ 6 years, 6 ವರ್ಷದ ನಂತರ ಅದ್ರ ವ್ಯಾಲ್ಯೂ ಎಷ್ಟಿರ್ತೈತಿ ಅಂತ ಕೇಳ್ತಾನ್ರಿ ಇಲ್ಲಿ. ಓಕೆ, ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಸೊ ಗಿವನ್ ವಿ ಅಂದ್ರ ಕಾಸ್ಟ್ ಆಫ್ ಮಷೀನ್ ಅಥವಾ ಪರ್ಚೇಸ್ ಮಾಡಿದ ವ್ಯಾಲ್ಯೂ ಅಥವಾ ಅದರದ ಖರೀದಿ ಮಾಡಿದಂತ ಮೊತ್ತ ಎಷ್ಟೈತ್ರಿ? 1,00,000 ರೂಪಾಯಿ ಅದ. ಓಕೆ, ನೆಕ್ಸ್ಟ್ 5% ಆರ್ ಜಿ ರೇಟ್ ಆಫ್ ಡೆಪ್ರಿಸಿಯೇಷನ್ 5% ಪರ್ ಆನಮ್ ಅದ ರೀ. ಪ್ರತಿ ವರ್ಷ ಅದ್ರ ವ್ಯಾಲ್ಯೂ 5% ಕಡಿಮೆ ಆಗ್ತಾ ಹೋಗ್ತೈತ್ರಿ. ನೆಕ್ಸ್ಟ್ ಎನ್ 6 years, ಎನ್ ಪೀರಿಯಡ್ ಆಫ್ ಲೈಫ್ ಅಥವಾ ಲೈಫ್ ಆಫ್ ಅ ಮಷೀನ್ ಅಂತ ಕರಿಬಹುದ್ರಿ. 6 years ಅದ. ನೆಕ್ಸ್ಟ್ Vn is equal to ಅಂದ್ರ ಸ್ಕ್ರಾಪ್. 6 ವರ್ಷದ ನಂತರ ಅದರ ವ್ಯಾಲ್ಯೂ ಎಷ್ಟಿರ್ತೈತಿ? ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿಬಹುದು ಅಥವಾ ರೀಸೇಲ್ ವ್ಯಾಲ್ಯೂ ಅಂತ ಕರಿಬಹುದ್ರಿ ಆ ಮಷೀನ್. ಸೊ ರೀಸೇಲ್ ವ್ಯಾಲ್ಯೂ ನಮ್ಗೆ ಕಂಡಿಡಕ್ಕೆ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್. ಸೊ ಇಲ್ಲಿ Vn ಸೂತ್ರ. ಸೊ Vn ನಮ್ಮ ನಿನ್ನೆ ಲಾಸ್ಟ್ ಕ್ಲಾಸ್ ಹೇಳಿದ ಪ್ರಕಾರ Vn is equal to V of 1 minus r upon 100 raised to n ಅಂತದ. ಓಕೆ, ಥಿಯರಿ ಬರ್ಸೋ ಮುಂದೆ ಹೇಳ್ತೀರಿ ಈ ಸೂತ್ರ ನಾನು. ಸೊ ಇಲ್ಲಿ ವಿ ಅಂದ್ರೆ ಏನ್ರಿ? 1,50,000. ವಿ ಪ್ರಕಾರ ಹಂಗ ಬರ್ಕೋರಿ. ಬ್ರಾಕೆಟ್ ಆಫ್ 1 minus
ಆರ್ 5 ಅದ ಅಪಾನ್ 100 ಹಂಗ ಮಾಡ್ಕೊರಿ. ಎನ್ ಎಷ್ಟದ್ರಿ 6 ಇಯರ್ಸ್ ಅದ 6 ಇಯರ್ಸ್ ಬರ್ಕೊರಿ. ಸೊ ಈಗ ಏನ್ ಮಾಡ್ರಿ 1,50,000 ಹಂಗ ಬರ್ಕೋರಿ. 1 ಮೈನಸ್ 1 ಮೈನಸ್ ಹಂಗ ಇರ್ಲಿ. 5 ಅಪಾನ್ 100 ಮಾಡ್ರಿ. 5 ಅಪಾನ್ 100 ಮಾಡಿದ್ರೆ 0.05 ಬಂತ್ರಿ. ಹೌದಾ, ರೇಸ್ ಟು 6 ಹಂಗ ಇರ್ಲಿ. ಈಗ ಏನ್ ಮಾಡ್ರಿ 1 ಒಳಗ 0.05 ಕಳೀರಿ. 1 0.05 ಆದ್ರೆ 0.95 ಬಂತ. ರೇಸ್ ಟು 6 ಹಂಗ ಇರ್ಲಿ. ಈಗ ಏನ್ ಮಾಡ್ರಿ ಈ 0.95 ನ 6 ಟೈಮ್ಸ್ ಇಂಟು ಮಾಡ್ರಿ. 6 ಟೈಮ್ಸ್ ಮೀನ್ಸ್ 0.95 ಇಂಟು ಇಸ್ ಈಕ್ವಲ್ ಟು 5 ಟೈಮ್ಸ್ ಹೊಡಿರಿ. ಯಾಕಂದ್ರ ಒಮ್ಮೆ ಇಂಟು ಹೊಡೆದ್ ಬಿಟ್ರೆ ಅದು 1 ಅಂತ ಕನ್ಸಿಡರ್ ಆಕೈತಿ. 1 2 3 4 5 6 ಹೌದಾ. 6 ನಾವು 6 ಟೈಮ್ಸ್ ಇಸ್ ಈಕ್ವಲ್ ಟು ಹೊಡಿ ಬದ್ಲಿ ಇಂಟು ಅಂತ ಒಮ್ಮೆ ಪ್ರೆಸ್ ಮಾಡ್ಬಿಟ್ರೆ ಅದು ಮೆಮರಿ ಹೋಗಿರ್ತೈತಿ. ಇಸ್ ಈಕ್ವಲ್ ಟು 5 ಸಲ ಹೊಡಿಬೇಕು. 1 2 3 4 5 5 ಟೈಮ್ಸ್ ಇಸ್ ಈಕ್ವಲ್ ಟು ಹೊಡೆದ್ ಬಿಟ್ರೆ 6 ಟೈಮ್ಸ್ ನೀವು ಇಂಟು ಮಾಡ್ದಂಗ ಅದ. ಸೊ ಈ ತರ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೀವಿ 0.7351 ಬರುತ್ತೆ. 0.7351 ಈ 0.7351 ನ 1,50,000 ಗುಣಿಸ್ಬಿಟ್ರೆ ಇಂಟು ಮಾಡಿದ್ರೆ ನಮಗೆ ಸಿಗ್ತದ್ರಿ 1,10,265 ರೂಪಾಯಿ. ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್. ಕೆಲವೊಮ್ಮೆ ಇದು 5 ವರ್ಷಕ್ಕಿಂತ ಜಾಸ್ತಿ ಯೂಸ್ ಆಗೈತಲ್ಲ, ಸಾರಿ 3 ವರ್ಷಕ್ಕಿಂತ ಜಾಸ್ತಿ ಯೂಸ್ ಆಗೈತಿ. 3 ವರ್ಷಕ್ಕಿಂತ ಜಾಸ್ತಿ ಯೂಸ್ ಆದಾಗ ನಾ ಏನಿದ್ದೀರಿ ಲೊಗ್ಯಾರ್ದಮ್ ಥಿಯರಿ ಪ್ರಾಕ್ಟೀಸ್ ಮಾಡೋದಿದ್ದೀರಿ ನಾ. ಸೊ ಈಗ ಲೊಗ್ಯಾರ್ದಮ್ ಅಪ್ಲೈ ಮಾಡಿದ್ರ ಆರ್ ನೀವು ಹಿಂಗಾದ್ರೂ ಮಾಡಬಹುದ. 7 ಮಾರ್ಕ್ಸಿಗೆ ಕೆಲವೊಮ್ಮೆ 7 ಮಾರ್ಕ್ಸ್ ಸಿಗ್ಬೋದು, ಅಥವಾ ಲಾಗ್ ಅಪ್ಲೈ ಮಾಡಿಲ್ಲ ಅಂತೇಳಿ 5 ಮಾರ್ಕ್ಸ್ ಕೊಡ್ಬೋದ್ರಿ ನಿಮ್ಗೆ. ಯಾಕಂದ್ರೆ ಲಾಗ್ ಅಪ್ಲೈ ಮಾಡಿಲ್ಲ ಅಂತೇಳಿ. ಸೊ ಈಗ ಲಾಗ್ ಅಪ್ಲೈ ಮಾಡಿದ್ರೆ ಈ ತರ ಮಾಡಬಹುದ್ರಿ ನಾವು. ಲಾಗ್ ಅಪ್ಲೈ ಮಾಡಿದ್ರೆ ವಿ ಎನ್ ಇಸ್ ಈಕ್ವಲ್ ಟು ಆಂಟಿ ಲಾಗ್ ವಿ ಪ್ಲಸ್ ಎನ್ ಇಂಟು ಲಾಗ್ ಬ್ರಾಕೆಟ್ ಆಫ್ 1 ಮೈನಸ್ ಆರ್ ಅಪಾನ್ 100. ಹೌದಾ, ಇದು ಫಾರ್ಮುಲಾ ರೀ, ವಿ ಎನ್ ಫಾರ್ಮುಲಾ. ಲಾಸ್ಟ್ ಹೋಗಿ ಇದನ್ನ ನಾನು ಬರ್ಸಿದ್ದೆ ಫಾರ್ಮುಲಾ. ಆಂಟಿ ಲಾಗ್ ಇಸ್ ಈಕ್ವಲ್ ಟು ಆಂಟಿ ಲಾಗ್ ವಿ ಎಷ್ಟದ್ರ ನಮ್ದು ವಿ 1,50,000 ಅದ. 1,50,000 ಬರ್ಕೋರಿ. ಪ್ಲಸ್ ಹಂಗ ಇರ್ಲಿ. ಎನ್ ಎಷ್ಟದ್ರ ನಮ್ದು 6 ಎನ್ 6 ಅದ. 6 ಹಂಗ ಬರ್ಕೋರಿ. ಲಾಗ್ ಹಂಗ ಇರ್ಲಿ. 1 ಮೈನಸ್ 1 ಮೈನಸ್ ಹಂಗ ಇರ್ಲಿ. ಆರ್ ಎಷ್ಟದ ಆರ್ 5 ಅದ. 5 100 ಹಂಗ ಇರ್ಲಿ. ಈಗ ಏನ್ ಮಾಡ್ರಿ ನೆಕ್ಸ್ಟ್ ಸ್ಟೆಪ್ ಆಂಟಿ ಲಾಗ್ ಹಂಗ ಇರ್ಲಿ, ಲಾಗ್ ಹಂಗ ಇರ್ಲಿ, 1,50,000 ಹಂಗ ಇರ್ಲಿ, 6 ಹಂಗ ಇರ್ಲಿ. ಈಗ ಏನ್ ಮಾಡ್ರಿ 5/100 ಮಾಡ್ರಿ 0.05 ಬಂತ್ರಿ. 0.05 ಅಂತ 1 ಮೈನಸ್ ಹಂಗ ಇರ್ಲಿ. ಈ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ರಿ 1 ಹೋಗಿ 0.05 ಕಳೀರಿ 0.95 ಅಂತ. ಮತ್ತೆ ಉಳಿಕಿದ್ದೆಲ್ಲ ಹಂಗ ಇರ್ಲಿ. ಆಂಟಿ ಲಾಗ್ 1,50,000 6 ಲಾಗ್ ಹಂಗ ಇರ್ಲಿ. ಸೊ ಈಗ ಏನ್ ಮಾಡ್ರಿ ನೆಕ್ಸ್ಟ್ ಸ್ಟೆಪ್ ಮತ್ತೆ ಆಂಟಿ ಲಾಗ್ ಇದ್ರ ಲಾಗ್ ನೋಡ್ರಿ ಎಷ್ಟು ಡಿಜಿಟ್ಸ್ ಅದಾವ್ರಿ ಇವ 1 2 3 4 5 6. ನಾ ನಿನ್ನೆ ಲಾಸ್ಟ್ ಕ್ಲಾಸ್ ಒಳಗ ನಾನು ಲೊಗ್ಯಾರಿಥಮ್ ಬಗ್ಗೆ ಹೇಳ್ತಿದ್ದೀರಿ. ಇಂಥ ಪೇಪರ್ ಒಳಗ ಲಾಗ್ ಟೇಬಲ್ ಒಳಗ ಈ ಲಾಗ್ ಶೀಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡತ್ತಿದ್ದೆ. ಅದ್ರೊಳಗ ಲಾಗ್ ನೋಡುವ ಮುಂದ್ರಿ ಇವ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟು ಅದಾವಲ್ಲ ಟೋಟಲ್ 1 2 3 4 5 6 ಡಿಜಿಟ್ಸ್ ಅದ. 6 1 ಡಿಜಿಟ್ ಕಳೆದ್ರೆ 5 ಬರ್ತ್. ಆ 5 ನ ಬರ್ಕೊಂಡೇನ್ರಿ. ಸೊ ಈಗ ನಮಗ ಲಾಗ್ ಚಾಲೂ ಆಗುದ 10 ರಿಂದ ಎಂಡ್ ಆಗುದ 99 ಎಂಡ್ ಆಕೇತ್ರಿ. ಸೊ ಈಗ ನಮ್ಗ ಫಸ್ಟ್ 2 ಡಿಜಿಟ್ ಅಷ್ಟ ನಾವು ನೋಡಬಹುದು. 15 ಲಾಗ್ ನೋಡ್ರಿ. 15 ಬಾಜು 0 ಐತಿ. 15 ಬಾಜು 0 ಐತಂದ್ರ 15 ಕರೆಕ್ಟ್ 0 ಇದ್ದಾಗ ಲಾಗ್ ನೋಡ್ರಿ ಎಷ್ಟು ಬರ್ತದೆ ನಮ್ದು 1761 ಬರ್ತೈತಿ. 1761 ಇಲ್ಲಿ ಹಚ್ಚೇನ್ರಿ ನಾನು. ಸೊ ಪ್ಲಸ್ ಇದ್ದಂಗ ಇರ್ಲಿ, 6 ಹಂಗ ಇರ್ಲಿ. ಈಗ 0.95 ಲಾಗ್ ನೋಡ್ಬೇಕ್ರಿ. ಸೊ ಲಾಗ್ ಯಾವತ್ತು ಇದ್ರದ್ದು ನೋಡ್ಬೇಕು ನಾವು 0.95 ಲಾಗ್ 15 ನೋಡಿದ್ರಲ್ಲ. ಈಗ ಲಾಗ್ 0.95 ನಮ್ಗೆ ಲಾಗ್ ಸಿಗಂಗಿಲ್ಲ. ನಮ್ ಲಾಗ್ ಸ್ಟಾರ್ಟ್ ಆಗುದ 10 ರಿಂದ. ಈಗ ನಮ್ಗೆ 0.95 ಲಾಗ್ ನೋಡ್ಬೇಕಂದ್ರೆ 95 ನೋಡ್ರಿ. 95 0 ನೋಡ್ರಿ. 95 0 ನೋಡಿದ್ರ ನಮಗ 9,777 ಸಿಕ್ತತ್ರಿ. 9,777. ಈಗ ನಮಗಿಲ್ಲ 0 ಪಾಯಿಂಟ್ ಐತಲ್ಲ ಇದು 1 ಡಿಜಿಟ್ ಇಲ್ರಿ. 1 ಡಿಜಿಟ್ ಇಲ್ಲ. ಸೊ 0 ಡಿಜಿಟ್ ಅಂತ ಇರ್ತಾರಿ. 0 ಒಳಗ 1 ಕಳೆದ್ರ -1 ಬರುತ್ತೆ. 0 ಒಳಗ 1 ಕಳೆದ್ರ 1 ಡಿಜಿಟ್ ಇಲ್ಲ. ಸೊ ಇಲ್ಲ 0 ಡಿಜಿಟ್ ಅಂತ ತಿಳ್ಕೊಬೇಕಾದ್ರೆ 0 1 ಕಳೆದ್ರೆ -1 ಬರುತ್ತೆ. ಸೊ ಆ -1 ನ ಬಾರ್ 1 ಅಂತ ಕರಿತೀವಿ ನಾವು. ಬಾರ್ 1 ಹೌದಾ. ಸಿಂಪಲ್ ಆಗಿ ಹೇಳ್ಬೋದು. 1 ಸಲ 0 ಬಂತ 1 ಪಾಯಿಂಟ್ ಬಂತ ಬಾರ್ 1. 2 ಸಲ 0 ಬಂತ 2 ಸಲ 0 ಅಂದ್ರೆ ಏನ್ರಿ ಈ ತರ ಬರ್ಬೋದು 0.025 ಹಿಂಗ್ ಬರ್ಬೋದು. ಅಥವಾ 0.095 ಅಂತ ತಿಳ್ಕೊರಿ. 2 ಸಲ 0 ರಿಪೀಟ್ ಆತ ಬಾರ್ 2. ಅಥವಾ ಈ ತರ ಬರ್ಬೋದು 0.00
95 ಹಿಂಗ್ ಬಂತ ಅಂತ ತಿಳ್ಕೊರಿ. 0 ಎಷ್ಟು ರಿಪೀಟ್ ಆತ್ರಿ? 1 2 3 ಬಾರ್ 3 ಅಂತ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ತರ 0 ಬಂತ ಅಂತ 0.00095 0 ಎಷ್ಟು ರಿಪೀಟ್ ಆತ್ರಿ? 1 2 3 4 ಬಾರ್ 4 ಈ ತರ ಅಂದ್ರ ಎಷ್ಟು 0 ರಿಪೀಟ್ ಆಕೈತಲ್ಲ ಬಾರ್ 1. ಓಕೆ, ಇಲ್ಲ 0 ಒಂದ ಸಲ ರಿಪೀಟ್ ಆಗೈತಿ ಬಾರ್ 1. ಇದು 95 ಲಾಗ್ ನೋಡಿದೆ 9777 ಬಂತ್ರಿ, ಲಾಗ್ ಟೇಬಲ್ ಹೋಗಿ ನೋಡಿದ್ರಿ. ಹಾ, ಈಗೇನ್ ಮಾಡ್ರಿ 5.1761 ಪ್ಲಸ್ ಹಂಗೆ ಇರ್ಲಿ 6. ಹಾ, ಇಲ್ಲಿ -1 ಮತ್ತ ಈ ಬಾರ್ 1 ಅಂದ್ರು ಒಂದ, -1 ಅಂದ್ರು ಒಂದ ರೀ. ಹೌದಾ? ಸೊ ಈ 9377 ಇದಲ್ಲ, ಈ .9377 ಅಂದ್ರು ಒಂದ, 0.9377 ಅಂದ್ರು ಒಂದ ರೀ. ಪಾಯಿಂಟ್ ಅಂದ್ರ ಅದ್ರ ಹಿಂದ್ಗಡೆ ಒಂದ್ 0 ಇರ್ತೈತ್ರಿ. ಓಕೆ, ಅಂಡರ್ಸ್ಟುಡ್. ಅದು 0.9377. ಈಗೇನ್ ಮಾಡ್ರಿ ಈ 6 -1 ಇಂಟು ಮಾಡ್ಕೋಬೇಕಾ, ಅದೇ ರೀತಿ ಈ 6 0.9377 ಇಂಟು ಮಾಡ್ಕೋಬೇಕ್ರಿ. 6 ಇಂಟು -1 -6. ಇಲ್ಲಿ ನೋಡ್ರಿ ಚಿಹ್ನೆ ಚೇಂಜ್ ಆಕೈತಿ ನೋಡ್ರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. 6 ಇಂಟು 1 6. ಹೌದಾ? 6 ಇಂಟು 1 6 ಮತ್ತ ಅದೇ ರೀತಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. 6 ಇಂಟು 0.9377 ಮಾಡಿದ್ರ 6 ಇಂಟು 0.9377 ಮಾಡಿದ್ರೆ 5.8662 ಬಂತ್ರಿ. ಈಗೇನ್ ಮಾಡ್ಬೇಕಾ, ಇದು ಪ್ಲಸ್ ಇದೆ, 5.1761 ಪ್ಲಸ್ ಐತ್ರಿ, 5.8662 ಪ್ಲಸ್ ಐತಿ. ಇದು ಪ್ಲಸ್ ಅದ, ಇದು ಪ್ಲಸ್ ಅದ. ಈ ಪ್ಲಸ್ ಎರಡು ಪ್ಲಸ್ ಮಾಡಿದ್ರ 11.0423 ಬಂತ್ರಿ. -6 ಹಂಗ ಇರ್ಲಿ. ಈ 11.0423 ಒಳಗ 6 ಕಳೆದ್ ಬಿಡ್ರಿ, 5.0423 ಬಂತ್ರಿ. 5.0423 ಇದನ್ನ ಆಂಟಿಲಾಗ್ ನೋಡ್ಬೇಕು ನೀವು. ಆಂಟಿಲಾಗ್ ಹೆಂಗ್ ನೋಡಿದ್ರಿ? ಪಾಯಿಂಟ್ ಬಲಗಡೆದ ಫಸ್ಟ್ 2 ಡಿಜಿಟ್ 0.04 ಅದ. 0.04 ಒಳಗಡೆ ಮೇನ್ ಕಾಲಮ್ ಹೋಗ ಸೆಕೆಂಡ್ ನೋಡ್ರಿ 1102 ತೋರಿಸ್ತಿರ್ತೈತಿ. ಆಮೇಲೆ ಮೀನ್ ಡಿಫರೆನ್ಸ್ ಹೋಗ ಥರ್ಡ್ ಕಾಲಮ್ ನೋಡ್ರಿ. ಮೀನ್ ಡಿಫರೆನ್ಸ್ ಥರ್ಡ್ ಕಾಲಮ್ ನೋಡಿದ್ರೆ 1 ತೋರ್ಸತೈತಿ. 2 + 1 3 ಬಂತ, 0 0 0 ಹಂಗ ಬಂತ, 1 1 1 1. ಸೊ 1103 ಬಂತ್ರಿ. ಸೊ 1103 ಹಂಗ ಹಚ್ಚಿದ್ದೆ ನಾನು. 5 ಡಿಜಿಟ್ ಅದಲ್ಲ, 5ಕ್ಕೆ 1 ಕೂಡಿಸ್ರಿ. ಆಂಟಿಲಾಗ್ ನೋಡೋ ಮುಂದ 1 ಪ್ಲಸ್ ಮಾಡ್ಬೇಕ್ರಿ ಡಿಜಿಟ್. ಆಂಟಿಲಾಗ್ ನೋಡೋ ಮುಂದ 1 ಡಿಜಿಟ್ ಅನ್ನ ಪ್ಲಸ್ ಮಾಡ್ಬೇಕ, ಲಾಗ್ ನೋಡೋ ಮುಂದ 1 ಡಿಜಿಟ್ ಅನ್ನ ಮೈನಸ್ ಮಾಡ್ಬೇಕ. ಓಕೆ, 1103 ಹಚ್ಚಿದ್ದೆ. ಇಲ್ಲ 5 ಡಿಜಿಟ್ ಅಲ್ಲ, 5ಕ್ಕೆ 1 ಕೂಡಿಸ್ರಿ 6 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 4 ಇಷ್ಟ ಐತ. 1103 ಬಂದಿದ್ದು ನಾ ಇಲ್ಲಿ ಹಚ್ಚಿದೆ ರೀ. 1103 ಬಂದಿದ್ದು ಇಲ್ಲಿ ಹಚ್ಚಿದೆ. 5 ಡಿಜಿಟ್ ಬಿಟ್ಟು ಹೋಗಲ್ಲ. ಈಗ ಡಿಜಿಟ್ ಇಲ್ಲ ಅಂದ್ರ ನಾವ ಕೈಲಿ ಎಕ್ಸ್ಟ್ರಾ ಬರ್ಕೋಬೇಕ್ರಿ ಜೀರೋಸ್. 1 2 1 2 3 4 5 6 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಕೊಟ್ಟ 0 ಬರ್ಕೋಬೇಕ್ರಿ, 00. ಈಗೇನ್ ಮಾಡ್ರಿ, ಕರೆಕ್ಟ್ ಆಗಿ ಇದ್ ಮಾಡ್ರಿ. ಬಿಡಿ 10 100 1000 10,000. ಸೊ 1,10,10,300 ರೂಪಾಯಿ ನಮ್ದ ಏನ್ರಿ VN ವ್ಯಾಲ್ಯೂ ಬಂತ್ರಿ. ಇಷ್ಟು ಮಾಡಿದ್ರೆ ನಮಗ 7 ಮಾರ್ಕ್ಸ್ ಕೊಡ್ತಾರ. ಸೊ ಈಗ ನಮ್ದ ಇದಂತೂ ಲೆಕ್ಕ ನಿಮ್ಗೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. We will go to next question. Hello my students, next question ರೀ, ಡೆಪ್ರಿಸಿಯೇಷನ್ ಚಾಪ್ಟರ್ ಮೇಲೆ 7 ಮಾರ್ಕ್ಸ್ ಗೆ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್. ಈ ಕ್ವಶನ್ 2022 KUD 7 ಮಾರ್ಕ್ಸ್ ಕೇಳುವಂತ ಕ್ವಶನ್. ನಾನ್ CBCS ಸ್ಟೂಡೆಂಟ್ಸ್ ಕೇಳಂತ ಕ್ವಶನ್ ರೀ. ಈಗ ನಿಮ್ದು NEP ರಿವೈಸ್ಡ್ NEP ಯಾವ ತರ ಅಲ್ಲ ಹಂಗ ನಾನ್ CBCS ಸ್ಟೂಡೆಂಟ್ಸ್ ಕೇಳಂತ ಕ್ವಶನ್ ಇದು. ಎ ಮಷೀನ್ ಕಾಸ್ಟಿಂಗ್ ₹30,000 30,000 ರೂಪಾಯಿ ಬೆಲೆ ಬಾಳುವಂತ ಒಂದು ಮಷೀನ್ ಅದ ರೀ. ಡೆಪ್ರಿಸಿಯೇಟ್ ಅಟ್ 20% ಪರ್ ಆನಮ್, 20% ಪರ್ ಆನಮ್ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾರೆ. ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ ಆಫ್ಟರ್ 3 years? 3 ವರ್ಷ ಕಳೆದ ಮೇಲೆ ಆ ಮಷೀನ್ ವ್ಯಾಲ್ಯೂ ಎಷ್ಟಾಗ್ತೈತಿ ಅಂತ ಕೇಳ್ತಾನ್ರಿ. 20% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ರೆ 3 ವರ್ಷದ ನಂತರ ಆ ಮಷೀನ್ ವ್ಯಾಲ್ಯೂ ಎಷ್ಟಾಗ್ತೈತಿ? ಇಷ್ಟ ಕ್ವಶನ್. ಓಕೆ, ಗಿವನ್ ನೋಡ್ರಿ ಸೊಲ್ಯೂಷನ್. V = ಕಾಸ್ಟ್ ಆಫ್ ಮಷೀನ್, ನಾವು ಖರೀದಿ ಮಾಡಿರೋ ಬೆಲೆ ಎಷ್ಟೈತ್ರಿ? 30,000 ಅದ. ನೆಕ್ಸ್ಟ್ R = ರೇಟ್ ಆಫ್ ಡೆಪ್ರಿಸಿಯೇಷನ್ 20% ಅದ ರೀ. ಇಯರ್ಲಿ 20% ರಿಡ್ಯೂಸ್ ಆಗ್ತಾ ಹೋಗ್ತೈತಿ. ಲೈಫ್ ಆಫ್ ಅಸೆಟ್ 3 years ಅದ.
3 years ಅದ ರೀ. ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿ. ಓಕೆ, Vn is equal to V of bracket of 1 minus R upon 100 raised to n. ಇದು ನಮ್ಮ ಫಾರ್ಮುಲಾ ಡೆಪ್ರಿಸಿಯೇಷನ್ ಕಂಡುಹಿಡಿಯೋದು. ನೀವು ಈ ಮೆಥಡ್ ಆದ್ರೂ ಮಾಡಬಹುದಾ, ಈ ಮೆಥಡ್ ಆದ್ರೂ ಮಾಡಬಹುದ್ರಿ. ಆದಷ್ಟು ಈ ಮೆಥಡಿಗೆ ಲಾಗ್ ಅಪ್ಲೈ ಮಾಡುವಂತ ಮೆಥಡಿಗೆ ಜಾಸ್ತಿ ವೇಟೇಜ್ ಇರ್ತದ, ಫುಲ್ ಮಾರ್ಕ್ಸ್ ಬರುವಂತ ಚಾನ್ಸಸ್ ಭಾಳ ಇರ್ತಾವ್ರಿ. ಈ ಮೆಥಡ್ ಶಾರ್ಟ್ಕಟ್ ಮೆಥಡ್ ಆಕೈತ್ರಿ. ಈ ಮೆಥಡ್ ಒಳಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರುವಂತ ಚಾನ್ಸಸ್ ಇರ್ತೈತ್ರಿ. ಯಾಕಂದ್ರೆ ಭಾಳ ಶಾರ್ಟ್ಕಟ್ ಮೆಥಡ್ ಆಗ್ಬಿಡ್ತೈತ್ರಿ. ಇಲ್ಲಿ ಮಾರ್ಕ್ಸ್ ಕಡಿಮೆ ಬರುವಂತ ಚಾನ್ಸಸ್ ಇರಬಹುದು. ಓಕೆ, ಇಲ್ಲಿ ಆಂಟಿಲಾಗ್ Vn is equal to antilog log V plus n into log 1 minus R upon 100 ಅಂತ ಫಾರ್ಮುಲಾ. ಓಕೆ, ಆದಷ್ಟು ಇದನ್ನ ಪ್ರಿಫರ್ ಮಾಡ್ರಿ. ಆಂಟಿಲಾಗ್ ಆಫ್ ಲಾಗ್ ವಿ ಅಂದ್ರೆ ಎಷ್ಟದ ಇಲ್ಲಿ 30,000 ಹಚ್ಕೊಂಡೆ. ಎನ್ ಎಷ್ಟದ ರೀ ನಮ್ದು 3 years ಅದ, 3 ಬರ್ಕೊಂಡೆ. ಲಾಗ್ ಹಂಗ ಬರ್ಕೋರಿ. 1 minus 1 ಹಂಗ ಇರ್ಲಿ. ಆರ್ ಎಷ್ಟದ ರೀ 20 ಅದ, 20 upon 100 ಮಾಡ್ಕೋರಿ. 20 upon 100 ಇಲ್ಲಿ ನೋಡ್ರಿ 20 upon 100 ಮಾಡಿದೀನಿ. 20 upon 100 ಮಾಡಿದ್ರೆ 0.02 ಬರ್ತ್ರಿ. 0.2 ಬರುತ್ತಾ. 1 ಹೋಗಿ 0.2 ಕಳೆದಿನಿ. 0.80 ಡೈರೆಕ್ಟ್ ಹಚ್ಚಿದೀನಿ ನಾ ಇಲ್ಲಿ. ಒಂದ್ ಸ್ಟೆಪ್ ಶಾರ್ಟ್ಕಟ್ ಮಾಡಿದೀನಿ. ಬ್ಯಾಡಪ್ಪ ಅಂತಂದ್ರ ಇನ್ನು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರಿಬಹುದು. ನಿಮ್ಗ ಅರ್ಥ ಆಗಲಿ ಅನ್ನೋ ಕಾರಣಕ್ಕ log 30,000 plus 3 into log 1 minus 0.2 antilog log 30,000 plus 3 into log 0.8. ಎಸ್ 0.8 ಬಂತು. ಹಾ, ಈಗ ಏನ್ ಮಾಡ್ರಿ 30,000 ಲಾಗ್ ನೋಡ್ರಿ. ಸೊ 30,000 ಅಂದ್ರೆ ಎಷ್ಟು ಡಿಜಿಟ್ ಆಕೈತ್ರಿ? 30,000 ಅನ್ನೋದು 1 2 3 4 5 ಡಿಜಿಟ್ಸ್. ಲಾಗ್ ನೋಡುವಂತ ಸಂದರ್ಭದಾಗ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಹೋಗ ಒಂದನ್ನ ಕಳಿಬೇಕು. ಟೋಟಲ್ 1 2 3 4 5 ಡಿಜಿಟ್ ಅದ. 5 ಡಿಜಿಟ್ ಒಂದ್ ಕಳೆದ್ರ 4 ಬಂತು. ಅದನ್ನ ನಾವು ಬರ್ಕೋಬೇಕು. ನೆಕ್ಸ್ಟ್ 30 ಲಾಗ್ ನೋಡ್ರಿ. ಲಾಗ್ ಟೇಬಲ್ ನೋಡಕ್ ನಾನು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೇನ್ರಿ ಒಂದ. ನೀವು ಲಾಗ್ ಟೇಬಲ್ ತಗೋರಿ, ಅದನ್ನ ರೆಫರ್ ಮಾಡ್ರಿ. ಆಮೇಲೆ ಈಗ 30 ಲಾಗ್ ನೋಡೋದು ಯಾವ ತರ ಅಂತ ನೋಡ್ಕೋರಿ. ಸೊ 30 ಲಾಗ್, ಸೊ ಲಾಗ್ ಟೇಬಲ್ ಒಳಗ, ಸೊ ಲಾಗ್ಯಾರಿದಮ್ ಟೇಬಲ್ ಒಳಗ ಇದರ ಟೇಬಲ್ ಹೋಗ್ರಿ. 30 ಸಂಖ್ಯೆ ಅಂತ ಇರ್ತೈತ್ರಿ. ಆ 30 ಸಂಖ್ಯೆ ನೋಡ್ರಿ. ನನ್ ಸ್ವಲ್ಪ ಕೈ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಸರಿಯಾಗಿ ತೋರ್ಸಕ್ ಆಗತ್ತಿಲ್ಲ. ಸೊ 30,000 ಒಳಗ 30 ಲಾಗ್ ನೋಡ್ರಿ. 4.477 ಅಂತ ಬರ್ತದ. ನೆಕ್ಸ್ಟ್ 4.771 ಅಂತ ಬರ್ತದ. ಪ್ಲಸ್ 3. ಹಾ, ಇದ್ರ ಲಾಗ್ ನೋಡ್ರಿ 0.8 ಅದು 0.80 ಲಾಗ್ ನೋಡಿದ್ರ ಇದು 1 ಡಿಜಿಟ್ ಇಲ್ರಿ. 1 ಡಿಜಿಟ್ ಇಲ್ಲ. ಒಂದ್ಸಲ 0.1 ಪಾಯಿಂಟ್ ಬಂದಿತ್ತಂದ್ರ 1 ಬಾರ್ ಅಂತ ಬರ್ದ್ ಬಿಡ್ರಿ. ಆಯ್ತಾ? ಸೊ 1 ಬಾರ್ 80 ಲಾಗ್ ನೋಡ್ರಿ 9031 ಅಂತ ಬರ್ತೈತಿ. 9031. ಸೊ ಆಂಟಿಲಾಗ್ 4.47771 ಪ್ಲಸ್ 3 ಹಂಗ ಇರ್ಲಿ. ಇದು ಬಾರ್ 1 ಅಂದ್ರೆ 1, ಮೈನಸ್ 1 ಅಂದ್ರೆ 1 0.9031 0.9031 ಅಂತ ಅರ್ಥ. ಈಗ ಏನ್ ಮಾಡ್ರಿ, ಈ 3 ನ ಇದಕ್ಕೂ ಇಂಟು ಮಾಡ್ಕೋಬೇಕ, ಇದಕ್ಕೂ ಇಂಟು ಮಾಡ್ಕೋಬೇಕ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತಾ. 3 1 3 ಬಂತು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತಾ. 3 ಇಂಟು 9031 2.7031 93 ಬಂತ್ರಿ. ಈಗ ಏನ್ ಮಾಡ್ರಿ, ಇದು ಪ್ಲಸ್ ಅದ, ಇದು ಪ್ಲಸ್ ಅದ. ಪ್ಲಸ್ ಪ್ಲಸ್ ಸೇಮ್ ಒಂದೇ ಕ್ಯಾಟಗರಿ ಆಕೈತಿ. ಕೂಡಿಸ್ಬಿಟ್ರಿ ಅದ. ಎರಡು ಕಡೆ 7.1864 ಬಂತ. ಅದ್ರ ಮೈನಸ್ 3 ಕಳೆದ್ ಬಿಡ್ರಿ. ನಮಗ್ ಸಿಗೋದ 4.1864. ಈಗ ಇದರದ ಆಂಟಿಲಾಗ್ ನೋಡಿದ್ರೆ ಮುಗಿಯತ್ರಿ. ಸೊ 4 ಪಾಯಿಂಟ್ ಅಂತ ಕರ್ಸ್ಕೋಬೇಡ್ರಿ. 0.1864 ಅಷ್ಟ. 0.1864 0.18 ಒಳಗೆ ಹೋಗಿ 6th ಕಾಲಮ್ ನೋಡ್ರಿ 1535 ಅಂತ ಐತಿ. ಆಮೇಲೆ 4 ಮೇನ್ ಡಿಫರೆನ್ಸ್ ಕಾಲಮ್ ನೋಡ್ರಿ 1 ಅಂತ ಐತಿ. 1535 ಗೆ ಪ್ಲಸ್ 1 ಕೂಡಿಸ್ರಿ. 5 + 1 6 ಐತೆ. 3 3 ಹಂಗ 5 5 ಹಂಗ 1 1 ಹಂಗ. ಸೊ 1536 ಬಂತ. ಸೊ 1536 ಬರ್ದಿದ್ದೆ. ಆಮೇಲೆ 4 ಡಿಜಿಟ್ ಬಿಟ್ 4 + 1 ಮಾಡ್ರಿ. ಈ ಬಂದಂತ 4 ಗೆ 1 ಪ್ಲಸ್ ಮಾಡ್ರಿ. 5 ಡಿಜಿಟ್ ಬಿಟ್ ಪಾಯಿಂಟ್ ಕೊಡ್ಬೇಕ್ರಿ. 1 2 3 4 5 ಡಿಜಿಟ್ ಬಿಟ್ ಪಾಯಿಂಟ್ ಕೊಟ್ಟೆ. ಸೊ 15,360 ರೂಪಾಯಿ ಬಂತು. ಸೊ ಈ ಆನ್ಸರ್ ನಿಯರೆಸ್ಟ್ ಬರ್ತೈತ್ರಿ. ಕೆಲವೊಮ್ಮೆ ಟ್ಯಾಲಿ ಆದ್ರೂ ಆಗ್ಬಹುದು. ಯಾಕಂದ್ರೆ ಒಂದು 15 ರೂಪಾಯಿ 20 ರೂಪಾಯಿ 50 ರೂಪಾಯಿ ಹಿಂಗ ಚೇಂಜಸ್ ಬರ್ಬೋದ್ರಿ. ಯಾಕಂದ್ರೆ ಇದು ಲಾಗ್ ಹಚ್ಚಿ ಮಾಡಿರ್ತೀವಿ, ಇದ ಕ್ಯಾಲ್ಕುಲೇಟರ್ ಡೈರೆಕ್ಟ್ ಮಾಡಿರ್ತೀವಿ. ಆದಷ್ಟು ಲಾಗ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಒಂದ್ ವೇಳೆ ನಿಮ್ಗೆ ಲಾಗ್ ಮಾಡಕ್ ಬರಂಗೇ ಇಲ್ಲಪ್ಪ ಅಂತಂದ್ರ ನೀವ್ ಈ ತರ ಮಾಡಬಹುದು. 7 ಮಾರ್ಕ್ಸಿಗೆ 5 ಮಾರ್ಕ್ಸ್ ಕೊಡಬಹುದು, 6 ಮಾರ್ಕ್ಸ್ ಕೊಡಬಹುದು, ಅಥವಾ ನಿಮ್ ಲೆಕ್ಕ 7ಕ್ಕೆ 7 ಮಾರ್ಕ್ಸ್ ಕೊಡಬಹುದು. ಓಕೆ,
ಮಾಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ರೀ. ನೆಕ್ಸ್ಟ್ ಕ್ವಶನ್ 2022 KUD 7 ಮಾರ್ಕ್ಸ್ CBCS ಕೇಳಿದಂತ ಕ್ವಶನ್. ಕ್ವಶನ್ ಏನಪ್ಪಾ ಅಂತಂದ್ರೆ ಎ ಮಷೀನ್ ಕಾಸ್ಟಿಂಗ್ rupees 1,50,000, 1,50,000 ರೂಪಾಯಿ ಬೆಲೆ ಬಾಳುವಂತ ಮಷೀನ್ ಅದ ಒಂದಿಲ್ಲ. ಇಟ್ ಡೆಪ್ರಿಸಿಯೇಟ್ 10% per annum diminishing balance method. 10% per annum diminishing balance method ಅದ ರೀ. What will be its value after 5 years? After 5 years, what will be its value? 5 ವರ್ಷದ ನಂತರ ವ್ಯಾಲ್ಯೂ ಎಷ್ಟು ಇರ್ತದೆ ಅಂತ ಕೇಳ್ತಾನ್ರಿ. ಸೊ ಇಲ್ಲಿ ಮೊದಲು ಗಿವನ್ ಬರ್ಕೋಬೇಕ್ರಿ. V is equal to cost of machine 1,50,000. V is equal to cost of machine ಅಥವಾ ಪರ್ಚೇಸ್ ಮಾಡಿದ ಬೆಲೆ 1 ಲಕ್ಷ ರೂಪಾಯಿ ಐತ್ರಿ. R is equal to rate of depreciation 10% per annum ಅದ. Then life of asset 5 years ಅದ. Vn is equal to resale value ಅಥವಾ scrap value ಅಂತ ಅದ ರೀ. ಸೊ ಈಗ Vn is equal to same as usual. Vn is equal to V of 1 minus R upon 100 raised to n. So V 1,50,000 ಬರ್ಕೋರಿ. 1 minus 1 ಹಂಗ ಇರಲಿ. R 10% ಬರ್ಕೋರಿ. 10 upon 100 ಎಷ್ಟು 5. 10 upon 100 ಮಾಡಿದ್ರೆ 0.1 ಬಂತ. 1 0.1 ಕಳೀರಿ 0.9 ಬಂತ. ಈ 0.9 ಅನ್ನ 5 ಟೈಮ್ಸ್ ಇಂಟು ಮಾಡ್ರಿ. 0.9 ಇಂಟು ಇದು ಇಂಟು ಒಮ್ಮೆ ಹೊಡೆದ್ರನ ಅದು ಮೆಮರಿ ಹೋಗಿರ್ತೈತ್ರಿ. ಹಂಗಂದ್ರೆ 4 ಸಲ ಹೆಚ್ಚು ಕೊಟ್ಟು ಹೊಡಿಬೇಕು. 1 2 3 4. ಸೊ ಇಷ್ಟು ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ? 0.59049. ಆನ್ಸರ್ 0.59049 ಇಷ್ಟು ಆನ್ಸರ್ ಬರ್ತೈತಿ. ಈ ಆನ್ಸರ್ ಅನ್ನ ಇಲ್ಲಿ ತಂದು ಬರೀಬೇಕಾ? ಸೊ ಬರೆದಂತ ಆನ್ಸರ್ಗೆ ಇದಕ್ಕೆ ಇಂಟು ಮಾಡ್ರಿ. ನಮಗ 88,574 rupees ಬರ್ತೈತ್ರಿ. ಹೌದಾ? 88,574 rupees ಬರ್ತೈತಿ. ಈಗ ಈ ಲೆಕ್ಕ ಈ ತರ ಮಾಡಿದ್ರು ಬರುತ್ತ, ಈ ತರ ಮಾಡಿದ್ರು ಬರ್ತ್ರಿ. ಆದಷ್ಟ ಲೊಗ್ಯಾರ್ದ ಮೆಥಡ್ ಮಾಡೋದು ಬಹಳ ಉತ್ತಮ. ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರ್ರಿ ವ್ಯಾಲ್ಯೂಯೇಟರ್ಸ್. Vn is equal to anti-log log V plus n into log 1 minus R upon 100. ಇಲ್ಲಿ ನೋಡ್ರಿ, anti-log ಇದ್ದಂಗ ಇರ್ಲಿ, ಲಾಗ್ ಇದ್ದಂಗ ಇರ್ಲಿ. V ಎಷ್ಟದ ರೀ? 1,50,000 ರೂಪಾಯಿ ಬರ್ಕೋರಿ. ಪ್ಲಸ್ ಹಂಗ ಇರ್ಲಿ. n ಎಷ್ಟದ ರೀ? ನಮ್ದು 5 ಅದ. 5 ಹಂಗ ಬರ್ಕೋರಿ. ಲಾಗ್ ಹಂಗ ಇರ್ಲಿ. 1 minus R upon 100. ಸೊ ಹಿಂಗ R upon 100 10 upon 100 ಮಾಡ್ಕೋರಿ. ಈಗ 10 upon 100 ಮಾಡಿ 0.1 ಬಂತ. ಸೊ ಇದ್ದಂಗ ಇರ್ಲಿ. ಲಾಗ್ 1,50,000 5 ಒಂದಾಗ 0.1 ಕಳೆದ್ರೆ 0.9 ಬಂತ. ಈಗ ಲಾಗ್ ನೋಡ್ರಿ, ಡಿಜಿಟ್ ಎಷ್ಟು ಅದ ರೀ? 1 2 3 4 5 6 1 ಕಳೀರಿ 5 ಬರ್ಕೊಂಡೆ ನಾನು. ಸೊ 15 ಲಾಗ್ ನೋಡ್ರಿ, 15 0 ನೋಡ್ರಿ. 15 0 ನೋಡಿದ್ರ 1761 ಅಂತ ಬರ್ತೈತಿ. ಅದನ್ನ ಬರೀರಿ. 5 ಹಂಗ ಇರ್ಲಿ. ಈಗ 0.9 ಅದ್ರ ಲಾಗ್ ನೋಡ್ರಿ. 0.9 ಹೆಂಗ್ ನೋಡ್ತೀರಿ? ಇದು ಒಂದು ಡಿಜಿಟ್ ಇಲ್ಲ. 0 ಅಂದ್ರ 0 ಬಂದದಂದ್ರ 0 ಡಿಜಿಟ್. ಸೊ 0 1 ಕಳೀರಿ. -1 ಬಂತ. ಆ -1 ಅನ್ನ ಬಾರ್ 1 ಅಂತ ಬರೀಬಹುದು ನಾವು. ಸೊ 90 ಲಾಗ್ ನೋಡಿದ್ರೆ 9542 ಬಂತ್ರಿ. ಸೊ ಈಗ ಏನ್ ಮಾಡ್ರಿ, ನೆಕ್ಸ್ಟ್ ಸ್ಟೆಪ್ ಆಂಟಿ ಲಾಗ್ ಹಂಗ ಇದ್ದಂಗ ಇರ್ಲಿ. 5.1761 ಹಿಂಗ ಇರ್ಲಿ. 5 ಹಿಂಗ ಇರ್ಲಿ. ಈಗ ಏನ್ ಮಾಡ್ರಿ, ಮೈನಸ್ ಅನ್ನ ತಗೋರಿ. ಈ ಪೋರ್ಷನ್ ಅನ್ನ ಈ ಪೋರ್ಷನ್ ಏನ್ ಮಾಡ್ರಿ, 0.9542 ಅಂದ್ರ ಒಂದ, 0.9542 ಅಂದ್ರು ಒಂದ. ಬಿ ಕೇರ್ಫುಲ್. ಈಗ ಏನ್ ಮಾಡ್ರಿ, ಇದರಿಂದ ಇದಕ್ ಗುಣಿಸ್ರಿ, ಇದರಿಂದ ಇದಕ್ ಗುಣಿಸ್ರಿ. ಸೊ 5 into 1 -5. 5 into 0.9542 ಮಾಡಿದ್ರ 4.771 ಬಂತ್ರಿ. ಈಗ ಏನ್ ಮಾಡ್ರಿ, ಇದು ಪ್ಲಸ್ ಅದ. ಎರಡು ಪ್ಲಸ್ ಕ್ಯಾಟಗರಿ, ಎರಡು ಪ್ಲಸ್ ಕೂಡಿಸ್ರಿ. 9.9471 ಬಂತ. -5 ಕಳೀರಿ. ಸೊ 9.9471 5 ಕಳೆದ್ರ ಸೊ 4.9471 ಬಂತ. ಈ 4.9471 ಒಳಗ ಪಾಯಿಂಟ್ ಅದ. ಈಗ ಏನ್ ಮಾಡ್ರಿ, ಎಂಟಿ ಲಾಗ್ ನೋಡ್ರಿ. ಇದು 4 ನೋಡಕ್ ಹೋಗ್ಬೇಡ್ರಿ ಸದ್ಯಕ್ಕ. 0.94 ಒಳಗ 7 0.94 ನೋಡಿದ್ರ 8851 ಬಂತ. ಮೀನ್ ಡಿಫರೆನ್ಸ್ 1 ನೋಡ್ರಿ, 2 ಬಂತ. ಇವೆರಡು ಕೂಡಿಸ್ರಿ 8853 ಬಂತ್ರಿ. 8853 ಬರ್ದೆ. 4 ಸಂಖ್ಯೆ ಐತಲ್ಲ, 4 ಕೂಡಿಸ್ರಿ 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 4 5 1 0 ಕೈಲಿ ಬರ್ಕೊಂಡ್ ಆಮೇಲೆ ಪಾಯಿಂಟ್ ಕೊಡ್ರಿ. ಅಂದ್ರೆ 88,530 ಬಂತ. 00 ಕಾಮನ್ ಆಗಿ ಬರೀರಿ. ಸೊ 88,530 ರೂಪಾಯಿ ಬಂತ. 88,530 ಅದು 88,574 ಬಂದೈತಿ. ಹೆಚ್ಚು ಕಡಿಮೆ ಏನಕ್ಕೈತ್ರಿ, ಇದು ಲಾಗ್ 100% ಅಕ್ಯುರೇಟ್ ಕರೆಕ್ಟ್ ವ್ಯಾಲ್ಯೂ ಕೊಡಂಗಿಲ್ಲ. ಬಟ್ ನಿಯರೆಸ್ಟ್ ಆನ್ಸರ್ ಕೊಡ್ತೈತ್ರಿ. ಒಂದ್ 20-30 ರೂಪಾಯಿ ಹೆಚ್ಚು ಕಡಿಮೆ ಬರ್ಬೋದ. ಇಟ್ಸ್ ಓಕೆ. ಮೆಥಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿ ಶಾಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಫ್ರೆಂಡ್ಸ್, ನೆಕ್ಸ್ಟ್ 2022 ಹೋಗ್ರಿ KUD 5 ಮಾರ್ಕ್ಸಿಗೆ ಕೇಳಿದಂತ ಕ್ವಶನ್. 2022 ಹೋಗ್ರಿ 5 ಮಾರ್ಕ್ಸಿಗೆ ಕೇಳಿದಾನ, 7 ಮಾರ್ಕ್ಸಿಗೆ ಕೇಳಿದಾನ್ರಿ. ಇದು ಬಂಪರ್ ಆಫರ್ ಇದ್ದಂಗ್ರಿ. ಇದು
7 ಮಾರ್ಕ್ಸಿಗೂ ಬಂದಿದ್ರಿ, 5 ಮಾರ್ಕ್ಸಿಗೂ ಬಂದೈತ್ರಿ. ಟೋಟಲ್ 12 ಮಾರ್ಕ್ಸ್ ಇಲ್ಲೇ ಕವರ್ ಆಗ್ಬಿಡ್ತ್ರಿ ಈ ಚಾಪ್ಟರ್ನಾಗ. ಟೋಟಲ್ ನಿಮ್ಗೆ ಪಾಸ್ ಆಗಕ್ಕ 32 ಮಾರ್ಕ್ಸ್ ಬೇಕ್ರಿ. ಈ ಒಂದು ಚಾಪ್ಟರ್ನಾಗ ಎಷ್ಟ್ರಿ 5 + 7 12 ಮಾರ್ಕ್ಸ್ ಇಲ್ಲೇ ಕವರ್ ಆಗ್ಬಿಡ್ತ್ರಿ. ಸೊ ಆ ಒಂದು ಬ್ಯಾಚಿನ ಸ್ಟೂಡೆಂಟ್ಸ್ ಲಕ್ಕಿ ಬ್ಯಾಚ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೋಡ್ರಿ ಅದ್ರಾಗ 5 ಮಾರ್ಕ್ಸಿನ ಕ್ವಶನ್ ನೋಡ್ರಿ. ಎ ಮಷಿನ್ ಕಾಸ್ಟಿಂಗ್ ರೂಪೀಸ್ 12,500. machine question 12,500 depreciated at 10% per annum. 10% per annum. What will be its value after 5 years? ಅಂತ ಕೇಳ್ತಾನ್ರಿ. ಸೊ ಸಿಂಪಲ್ ಅದ ರೀ, ಕ್ವಶನ್ ಬಹಳ ಸಿಂಪಲ್ ಅದ. ಸೊ 5 ವರ್ಷದ ನಂತರ ಅದ್ರ ವ್ಯಾಲ್ಯೂ ಎಷ್ಟಾಕೈತಿ, ಖರೀದಿ ಮಾಡೋ ಮುಂದೆ ಅದ್ರ ವ್ಯಾಲ್ಯೂ 12,500 ರೂಪಾಯಿ ಐತ್ರಿ. ಓಕೆ, ಇಲ್ಲಿ ನೋಡ್ರಿ ಗಿವನ್ ವಿ ಕಾಸ್ಟ್ ಆಫ್ ಮಷಿನ್ ಎಷ್ಟೈತ್ರಿ 12,500 ಬರ್ಕೊಂಡೆ. ರೇಟ್ ಆಫ್ ಡೆಪ್ರಿಸಿಯೇಷನ್ 10% ಅದ ಬರ್ಕೊಂಡೆ. ದೆನ್ ಲೈಫ್ ಆಫ್ ಅಸೆಟ್ 5 years ಬರ್ಕೊಂಡೆ. ಎಸ್ ರೀಸೇಲ್ ವ್ಯಾಲ್ಯೂ ಕೇಳ್ತಾನ್ರಿ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಕೇಳ್ತಾನ, ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ. ನೆಕ್ಸ್ಟ್ ಇಲ್ಲಿ ನೋಡ್ರಿ ವಿ ಎನ್ ಇಸ್ ಈಕ್ವಲ್ ಟು ವಿ ಆಫ್ 1 - r upon 100 n. ವಿ 12,500 ಅದ, 1 - 10 upon 100 ಅದ ಮಾಡ್ಕೋರಿ. ಈಗ ಏನ್ ಮಾಡಿ 10 upon 100 ಮಾಡಿ 0.1 ಬಂತ. ಸೊ 1 ಹೋಗಿ ಕಳೀರಿ 0.9 ಬಂತ. 0.9 ಟೈಮ್ಸ್ 5 ಟೈಮ್ಸ್ ಇಂಟು ಮಾಡ್ರಿ, ಎಷ್ಟು ಬರ್ತದೆ 0.9 ಅನ್ನ 1 ಇದು ಇಂಟು ಅಂತ ಹೊಡೆದ್ಬಿಟ್ರೆ 1 ಆದಂಗ ರೀ. ಅದ ಟೋಟಲ್ ನಂಬರ್ ಆಫ್ 5 ಅಂತ ಕೊಟ್ರ 4 ಸಲ ಹೆಜ್ಜೆ ಕೊಟ್ಟು ಹೊಡ್ರಿ. ಇಲ್ಲ 5 ಅಂತ ಕೊಟ್ರ 4 ಸಲ ಹೆಜ್ಜೆ ಕೊಟ್ಟು ಹೊಡ್ರಿ. ಇಲ್ಲೇನ್ ಇನ್ ಕೇಸ್ ಆರ್ ಇತ್ತಂದ್ರ 5 ಸಲ ಹೆಜ್ಜೆ ಕೊಟ್ಟು ಹೊಡ್ರಿ. ಸೊ ಇಂಟು ಅಂದ್ರ ಮೆಮರಿ ಒಳಗೆ ಇಟ್ಕೊಂಡಿರ್ತೈತ್ರಿ ಅದ. ಈಗ 5 ಅಂತ ಬಂದದಲ್ಲ 4 ಟೈಮ್ಸ್ ಇಂಟು ಹೊಡ್ರಿ. 1 2 3 4. ಇದರ ಆನ್ಸರ್ 0.59049 ಬರ್ತ್ರಿ. ಇದ ಆನ್ಸರ್ನ ಇಲ್ಲಿ ಹಚ್ಚೀನಿ. ಸೊ ಈಗ 12,500 ಗೆ 0.59049 ಇಂಟು ಮಾಡಿದ್ರ 7381 ಬಂತ. ಸೊ ಇದೊಂದು ಮೆಥಡ್ ಅದ್ರ. ಮತ್ತೊಂದು ಮೆಥಡ್ ಅದ ಅಪ್ಲೈಯಿಂಗ್ ಲಾಗ್ ಮೆಥಡ್. ಸೊ ಮೆಥಡ್ ನೋಡ್ರಿ ವಿ ಎನ್ ಇಸ್ ಈಕ್ವಲ್ ಟು NT log v ಪ್ಲಸ್ n ಇಂಟು log 1 - r upon 100. ಈ ಫಾರ್ಮುಲಾ ಹಚ್ಚಿ NT log ಇದ್ದಂಗೆ ಇರ್ಲಿ ಲಾಗ್. ಸೊ ವಿ ಎಷ್ಟದ್ರಿ 12,500 ಹಚ್ಚಿ n 5 ವರ್ಷದ ಅದ್ ಬರ್ಕೋರಿ. ಲಾಗ್ ಹಂಗ ಇರ್ಲಿ. 1 - r 10 upon 100 ಅದ. ಸೊ 10 upon 100 0.1 ಬಂತ. 1 0.1 ಕಳಿದ್ರೆ 0.9 ಬಂತ. ಈ 0.9 ಗೆ ಲಾಗ್ ನೋಡ್ರಿ. ಈ ಇದು 12,500 ಗೆ ಲಾಗ್ ನೋಡ್ರಿ. ಸೊ 12,500 ಎಷ್ಟು ಡಿಜಿಟ್ ಹಾಕಿದ್ರಿ 1 2 3 4 5 ಡಿಜಿಟ್. 5 ಡಿಜಿಟ್ ಒಳಗೆ 1 ಡಿಜಿಟ್ ಕಳಿದ್ರೆ 4 ಅಂತ ಬಂತ. ಅದು ಬರ್ಕೊಂಡೆ. ನೆಕ್ಸ್ಟ್ 12 ಒಳಗೆ 5ನೇ ಕಾಲಮ್ ನೋಡ್ರಿ 0969 ತೋರ್ಸಾಕತೈತಿ, ಅದನ್ನ ಬರ್ದೆ ಲಾಗ್ ಟೇಬಲ್ ಒಳಗ. ನೆಕ್ಸ್ಟ್ 5 ಹಂಗ ಬರೀರಿ. ಈಗ 0.9 ಲಾಗ್ ನೋಡ್ಬೇಕ್ರಿ. ಇಲ್ಲಿ ಡಿಜಿಟ್ ಇಲ್ಲ, 0 ಅಂತ ಐತಿ. 01 ಕಳೆದ್ರ 12 ಅಂತ ಬರ್ತೈತಿ. ಇನ್ ಕೇಸ್ ನೋಡ್ರಿ ಇಲ್ಲಿ ಒಂದ್ಸಲ 0 ಬಂದ್ 1 ಬಂದೈತೆ ಅಂದ್ರ ಒಂದೇ ಸಲ 0 ಬಂದೈತಿ 12. ಇನ್ ಕೇಸ್ 0.01 ಬಂದಿತ್ತಂದ್ರ 2 ಸಲ 0 ಬಂದೈತಿ 12 ಅಂತ ಹೋಗ್ರಿ. ಇನ್ ಕೇಸ್ 0.001 ಹಿಂಗೇನ ಬಂದಿತ್ತಂದ್ರ 3 ಸತ 0 ರಿಪೀಟ್ ಆಗೈತಿ. 3 ಬಾರ್ ಹಿಂಗ್ ಬರ್ಕೋಬೇಕ್ರಿ. ಹಿಂಗ ಈ ತರ ಬರುವಂತ ಬಾರ್ 2 ಬಾರ್ 3 ಬಾರ್ 4 ಬರುವಂತವ ಲೋಗ್ಯಾರಿದಮ್ ಲೋಗ್ಯಾರಿದಮ್ ಆಂಟಿ ಲೋಗ್ಯಾರಿದಮ್ ಯೂಸಸ್ ಚಾಪ್ಟರ್ ಬರ್ತಾವ್ರಿ. ಅಲ್ಲಿ ನೋಡೋಣ ಅಂತ. ಈಗ ಸದ್ಯಕ್ಕಂತ್ರು ಒಂದ ಬಾರ್ ಅದ ನೋಡ್ರಿ. ಬಾರ್ 1 ಪಾಯಿಂಟ್ ಇಲ್ಲಿ 90 ಲಾಗ್ ನೋಡಿದ್ರೆ 9542 ಅದ. ಈ 9542 ಲಾಗರಿದಮ್ ಟೇಬಲ್ ಒಳಗ 90 ನೋಡ್ರಿ 9542 ಸಿಗ್ತೈತಿ. ಈಗ ಏನ್ ಮಾಡ್ರಿ ಈ ಮೈನಸ್ ನೋಡ್ರಿ ಬಾರ್ 1 ಅಂದ್ರೆ ಮೈನಸ್ ಕ್ಯಾಟಗರಿ, ಇದು 0.9542 ಪ್ಲಸ್ ಕ್ಯಾಟಗರಿ. ಮೈನಸ್ ಕ್ಯಾಟಗರಿ ಇಲ್ಲಿ ಬರ್ಕೊಂಡೆ. 0.9542 ಅಂದ್ರೆ ಒಂದು 0.9542 ಅಂದ್ರೆ ಇದು ಪ್ಲಸ್ ಕ್ಯಾಟಗರಿ ಆತ. ಪ್ಲಸ್ 1 ಕಡೆ ಬರ್ಕೊಂಡ್ವಿ. ಈಗ ಏನ್ ಮಾಡ್ರಿ ಈ 5ರ್ಲೆ ಈ -1 ಗುಣಿಸ್ಕೋರಿ. ಈ 5ರ್ಲೆ 0.9542 ಪ್ಲಸ್ ಗುಣಿಸ್ಕೋರಿ. ಪ್ಲಸ್ ಇಂಟು ಮೈನಸ್ ಮೈನಸ್ 5 5 5 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು 0.9542 ಮಾಡ್ರಿ 4.771 ಇಷ್ಟು ಬಂತ. ಈ ಅಮೌಂಟ್ ಅಥವಾ ಈ ಸಂಖ್ಯೆ ಎರಡು ಪ್ಲಸ್ ಮಾಡ್ರಿ 8.8679 ಬಂತ. -5 ಇಲ್ಲೇ -5 ಹಂಗ ಬರ್ಕೋರಿ. ಇದ್ರಾಗಿ -5 ಕಲೀರಿ 3.8671 ಅಂತ. ಈಗ ಅದಕ್ಕೆ ಆಂಟಿ ಲೋಗ್ ನೋಡಿದ್ರೆ ಮುಗಿತ್ರಿ. 0.86 ಒಳಗ 7 ನೋಡಿದ್ರ 7362 ಬಂತ. 9 ಮೇನ್ ಡಿಫರೆನ್ಸ್ ನೋಡಿದ್ರ 15 ಬಂತ. 2 ಕೂಡಿಸಿದ್ರೆ 7377 ಬಂತ. 7377 ಹಚ್ಚಿದಿರಿ. ಇಷ್ಟು ಮಾಡಿದ್ರೆ ಆನ್ಸರ್ 5 ಮಾರ್ಕ್ಸ್ ಕೊಡ್ತಾರ್ರಿ. ಇದಕ್ಕೂ ಎಷ್ಟು ಡಿಫರೆನ್ಸ್ 4 ರೂಪಾಯಿ ಡಿಫರೆನ್ಸ್ ಬಂತ. ಸೊ ಡಿಫರೆನ್ಸ್ ಇಸ್ ಕಾಮನ್ ರೀ. ಒಂದ್ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಮಾಡೋ ಡಿಫರೆನ್ಸ್ ಬರ್ಬೋದಾ. ಓಕೆ, ಇಷ್ಟು ಮಾಡಿದ್ರೆ ನಿಮ್ದು 5 ಮಾರ್ಕ್ಸ್ ಲೆಕ್ಕ ಮುಗೀತಾ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.